ಅಡವಿದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಕನ್ನಡ ನಾಡೆ ಮಧುಚಂದ್ರ, ಕನ್ನಡ ನುಡಿಗೆ ಶ್ರೀಗಂಧ. ಮಧುರವಾಗಿದೆ ಅಡವಿದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಸಾವಿರದ 1970ರ ದಶಕದಲ್ಲಿ ಪ್ರಾರಂಭವಾದ ಚಿಪ್ಕೋ ಚಳವಳಿಯು ಅಹಿಂಸಾತ್ಮಕ ಚಳವಳಿಯಾಗಿದ್ದು, ಮರಗಳು ಮತ್ತು ಕಾಡುಗಳನ್ನು ನಾಶಪಡಿಸದಂತೆ ಸಂರಕ್ಷಿಸುವ ಗುರಿಯನ್ನು ಹೊಂದಿದೆ. ಹಳ್ಳಿಗರು ಮರಗಳನ್ನು ತಪ್ಪಿ ಮರಗಳನ್ನು ಕಡಿಯದಂತೆ ರಕ್ಷಿಸುತ್ತಿದ್ದರಿಂದ ಚಿಪ್ಕೋ ಕ್ಷಣದ ಹೆಸರು ಆಲಿಂಗನ ಪದದಿಂದ ಹುಟ್ಟಿಕೊಂಡಿತು. 1731ರಲ್ಲಿ ರಾಜಸ್ಥಾನದ ಜೋಧಪುರದ ರಾಜನು ತನ್ನ ಮಂತ್ರಿಯೊಬ್ಬನಿಗೆ ಹೊಸ ಅರಮನೆಯನ್ನು ನಿರ್ಮಿಸಲು ಮರದ ವ್ಯವಸ್ಥೆಯನ್ನು ಮಾಡಲು ಹೇಳಿದನು. ಮಂತ್ರಿ ಮತ್ತು ಕೆಲ ಕೆಲಸಗಾರರು ಮರಗಳನ್ನು ಕಡಿಯಲು ಬಿಷ್ಣೋಯಿಗಳು ವಾಸಿಸುವ ಹಳ್ಳಿಯಲ್ಲಿ ಸಮೀಪದ ಕಾಡಿಗೆ ಹೋದರು. ಬಿಷ್ಣೋಯಿ ಮಹಿಳೆ ಅಮೃತಾ ದೇವಿಯು ಮರವನ್ನು ತಪ್ಪಿಕೊಳ್ಳುವ ಮೂಲಕ ಆದರ್ಶಪ್ರಾಯ ಧೈರ್ಯವನ್ನು ತೋರಿಸಿದರು ಮತ್ತು ಮರವನ್ನು ಕತ್ತರಿಸುವ ಮೊದಲು ನನ್ನನ್ನು ಕತ್ತರಿಸಲು ಹೇಳಿದರು. ಪುರುಷರು ಧೈರ್ಯ ಮಾಡಿ ಮರವು ಅವಳಿಗೆ ತನ್ನ ಜೀವಕ್ಕಿಂತ ಹೆಚ್ಚು ಮಹತ್ವದ್ದಾಗಿತ್ತೆಂದು ತೋರಿಸಿದರು. ರಾಜನ ಜನರು ಅವಳ ಮನವಿಗೆ ಕಿವಿ ಕೊಡಲಿಲ್ಲ ಮತ್ತು ಅಮೃತಾ ದೇವಿಯೊಂದಿಗೆ ಮರವನ್ನೂ ಕಡಿದರು. ಅವಳ 3 ಹೆಣ್ಣು ಮಕ್ಕಳು ಮತ್ತು 100 ಇತರ ಬಿಷ್ಣೋಯಿಗಳು ಇವಳನ್ನು ಹಿಂಬಾಲಿಸಿದರು ಮತ್ತು ಮರಗಳನ್ನು ಉಳಿಸುವ ತಮ್ಮ ಪ್ರಾಣವನ್ನ ಕಳೆದುಕೊಂಡರು. ಈ ಘಟನೆಯು ಹಲವಾರು ಇತರ ಗ್ರಾಮೀಣ ಮಹಿಳೆಯರಿಗೆ ಸ್ಫೂರ್ತಿ ನೀಡಿತು. ಅವರು ಭಾರತದ ವಿವಿಧ ಭಾಗಗಳಲ್ಲಿ ಇಂತಹ ರೀತಿಯ ಚಳುವಳಿಗಳನ್ನು ಆರಂಭಿಸಿದರು. ಸರ್ಕಾರದಿಂದ ಕಾಡುಗಳು ಮತ್ತು ಹಿಮಾಲಯ ಪರ್ವತಗಳ ನಾಶದ ವಿರುದ್ಧ ಪ್ರತಿಭಟಿಸಲು, ಗ್ರಾಮಸ್ಥರು ಮನವೊಲಿಸಲು ಮತ್ತು ಶಿಕ್ಷಣ ನೀಡಲು ತನ್ನ ಇಡೀ ಜೀವನವನ್ನೇ ಕಳೆದ ಸುಂದರ್ಲಾಲ್ ಬಹುಗುಣ ಎಂಬ ಕಾರ್ಯಕರ್ತನ ಅಡಿಯಲ್ಲಿ ಚಿಪ್ಕೋ ಚಳುವಳಿಯು ವೇಗವನ್ನು ಪಡೆಯಿತು. 1980ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರ ಆದೇಶದ ಮೇರೆಗೆ ರಾಜ್ಯದ ಹಿಮಾಲಯದ ಕಾಡುಗಳಲ್ಲಿ ಮರಗಳನ್ನು ಕಡಿಯುವುದನ್ನು 15 ವರ್ಷಗಳ ಕಾಲ ನಿಷೇಧಿಸುವುದರೊಂದಿಗೆ ಚಿಪ್ಕೋ ಪ್ರತಿಭಟನೆಯು ಪ್ರಮುಖ ವಿಜಯವನ್ನು ಸಾಧಿಸಿತು.